नागरहोले के जंगलों में उस वक्त कशीदगी बढ़ गई जब करडिकल्लू हत्तूर कोल्लेहाड़ी गांव की 52 जेनु कुरुबा आदिवासी खानदानों को कर्नाटक फॉरेस्ट डिपार्टमेंट, रियासती पुलिस और टाइगर प्रोटेक्शन फोर्स के तकरीबन 120 अहलकारों ने ज़बरदस्ती बेदखल करने की कोशिश की। इन खानदानों ने 5 मई को अपने देही और मुक़द्दस मकामात की तामीर नौ शुरू कर दी और 2006 के जंगलाती हुकूक़ क़ानून FRA के तहत अपने हुकूक़ का दावा किया है। अफसरान का कहना है कि उनके जंगलाती हुकूक़ तस्लीम नहीं हुए, लेकिन मकामी कबाइलियों ने वाज़ेह किया कि वो 2021 से CFR, IFR और CFRR के तहत दरख्वास्तें दे चुके हैं और मुश्तरका जांच भी मुकम्मल हुई है, मगर मंजूरी अब तक नहीं दी गई। करडिकल्लू FRC के सदर JA शू और बुजुर्ग लीडर JK पुट्टी ने जोर दिया कि ये ज़मीन उनकी विरासत है और उन्हें घुसपैठिया कहना सरासर नाइंसाफ़ी है। उन्होंने कहा कि जो भी अफसर बात करना चाहे उसे ग्राम सभा के ज़रिए आकर बात करनी होगी। नेशनल इत्तेहाद CNAPA ने इस कार्रवाई की मज़म्मत करते हुए कहा कि ये इक़दाम सिर्फ दबाव डालने और खौफ पैदा करने के लिए किए जा रहे हैं। प्रणब दुले ने इल्ज़ाम लगाया कि टाइगर कंजर्वेशन के नाम पर आदिवासियों के बुनियादी इंसानी हुकूक़ को मुल्क भर में पामाल किया जा रहा है। जेनु कुरुबा बिरादरी ने ऐलान किया है कि वो बेदखली को किसी सूरत कबूल नहीं करेंगे। उनका कहना है कि वो सदियों से जंगल और जंगली हयात की हिफाजत करते आए हैं और तमाम मखलूक को बराबर समझते हैं। CNAPA ने मुतालबा किया कि फ़ौरन तमाम फोर्सेस को नागरहोले से वापस बुलाया जाए और उन 52 खानदानों के हुकूक़ को तस्लीम किया जाए। सर ನಾವು ಇರೋದ್ರಿಂದ ತೊಂದರೆ ಆಗ್ತಾ ಇಲ್ಲ, ಅಲ್ಲಿ ತೊಂದರೆ ಆಗುತ್ತೆ, ಯಾರೋ ತೊಂದರೆ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಅಪವಾದ ಬರ್ತಾ ಇದೆ ಅಷ್ಟೇ। ನಾವು ಸಾಂಪ್ರದಾಯಿಕವಾಗಿ ಪ್ರಾಣಿಗಳನ್ನ ಮತ್ತು ಸಸ್ಯರಾಶಿಗಳನ್ನ ಜಲಮೂಲಗಳನ್ನ ಇವತ್ತು ನಾವು ಆರಾಧನೆ ಮಾಡೋರು। ಇವತ್ತು ಕೂಡ ನೀವು ಬಂದು ನೋಡ್ತಾ ಇದ್ದರೆ ಒಂದ್ಸರಿ ವಿಸಿಟ್ ಕೊಡಿ। ಇವತ್ತು ನಾವು ಆರಾಧನೆ ಮಾಡೋ ಸ್ಥಳದಲ್ಲಿ ಹುಲಿಗಳಿದೆ, ಚಿರತೆಯ ವಿಗ್ರಹಗಳಿದೆ, ಆನೆಯ ವಿಗ್ರಹಗಳಿದೆ, ನಾಯಿಯ ವಿಗ್ರಹಗಳಿದೆ, ಕರಡಿಯ ವಿಗ್ರಹಗಳಿದೆ। ಅದು ನಮ್ಮ ಆರಾಧನೆಯ ಒಂದು ದೈವ ಥರ ನಾವು ಚಿಂತೆ ಮಾಡ್ತೀವಿ, ಆರಾಧನೆ ಮಾಡ್ತಾಯಿದ್ದೀವಿ। ಇವತ್ತು ಕಾಡನ್ನು ಕೂಡ ನಾವು ದೊಡ್ಡ ಮರದ ಬುಡದಲ್ಲಿ ನಾವು ಪೂಜೆ ಮಾಡ್ತೀವಿ, ಮರದ ನಂಬಿ ಪೂಜೆ ಮಾಡ್ತೀವಿ। ಇವತ್ತು ನಮ್ಮ ಸಾಂಪ್ರದಾಯಿಕವಾಗಿ ಇರುವಂಥದ್ದು ಅದರಲ್ಲಿ ಸಂಪೂರ್ಣ ಅದನ್ನು ಅರಣ್ಯ ಅವರಿಂದ ನಾಶ ಆಗ್ತಿದೆ, ಅದು ಯಾವ ಗ್ಯಾರಂಟಿ? ಅವ್ರು ಹೇಳೋದು ಅದು ಹೇಗೆ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ। ಹಾಗೆ ಇವರು ನನ್ನಲ್ಲಿ ಇನ್ನೊಂದು ಏನಂದರೆ ಅವರಲ್ಲಿ ಸರ್ವನಾಶ ಆಗ್ತಾ ಇದೆ, ಹಾಗೆ ಹೋಗ್ತಾ ಇದೆ, ಅದರ ನೇರ ನಾನು ಪ್ರತಿಭಟಿಸ್ತಾ ಇದ್ದೇನೆ। ಅಲ್ಲಿ ಉದಾಹರಣೆಗೆ ಒಂದು ನಾಗರಹೊಳೆ ಅರಣ್ಯ ಪ್ರದೇಶ ಒಳಭಾಗದಲ್ಲಿ ರೌಂಡ್ ಟ್ರಂಕ್ಸ್ ಅಂತ ತೆಗೆದಿದ್ದಾರೆ, 15 ಅಡಿ ಅಗಲ, 15 ಅಡಿ ಆಳ, ಎಷ್ಟೋ ಸಸ್ಯರಾಶಿಗಳನ್ನು ತೆಗೆದು ತಿರ್ಚಿ ಮರ್ಚಿ ಹಾಕಿದ್ದಾರೆ। ಇದೊಂದು ಈ ರೀತಿಯ ಸಸ್ಯರಾಶಿಗಳಿಂದ ಹೊಡೆತ ಬಿದ್ದಿರುವಂಥದ್ದೇ ಆಗಿದೆ। ಹಾಗೆ ಸೋದರ ಅಳವಡಿಸಿ ಪ್ರಾಣಿಗಳಿಗೆ ದಿನನಿತ್ಯ ಹಿಂಸೆ ಆಗ್ತಾ ಉಂಟು, ದಾಟೋದು ಹೋಗೋದು ಬರೋದಕ್ಕೆಲ್ಲ। ಹಾಗೆ ರೈಲ್ವೆ ಕಂಬಳ ಅಳವಡಿಸಿ ಆನೆಗಳು ಸತ್ತಿದೆ, ಮತ್ತು ಭಾಳ ಹಿಂಸಾಸಾರಕವಾಗಿ ದಾಟೋದು ಹೋಗೋದು ಬರೋದು, ಮೇಲೆ ಹತ್ತಿ ದಾಟುವಂಥದ್ದು ನಡೀತಾ ಉಂಟು, ಹಾಗಾಗ್ತಾ ಉಂಟು। ಅದ್ರ ಜೊತೆಯಲ್ಲೇ ಇನ್ನೊಂದು ಏನಾಗ್ತಾ ಉಂಟು ಅಂದರೆ, ಇನ್ನೊಂದು ಸಫರಿಗಾಗಿ ಒಂದು 200 ಅಡಿ ಅಗಲದಲ್ಲಿ ಕಾಡುಗಳನ್ನು ಕಡಿದು ಸರ್ವನಾಶ ಮಾಡಿ ಇವತ್ತು ಸಫರಿಗೋಸ್ಕರ ಬಿಡ್ತಾ ಇದ್ದಾರೆ। ಅದು ಕೂಡ ಅದು ಸಂರಕ್ಷಣೆನ ಹೇಳಬೇಕಾಗ್ತಿದೆ। ಮತ್ತು ಇನ್ನೊಂದು ಹುಲ್ಲುಗಾವಲು ಅಂತ ಅವ್ರು ಮಾಡ್ತಾಯಿದ್ದಾರೆ। ಹುಲ್ಲುಗಾವಲು ಅಲ್ಲಿ ಮಾಮೂಲಿ ಇದ್ದಿದ್ದೆ ಅಡ್ಲುಗಳಲ್ಲಿ ಅದನ್ನೇ ಮಿಸ್ರಿಗಳಲ್ಲಿ ಹೊಡಿಸಿ ಆಮೇಲೆ ಅದನ್ನು ಅಲ್ಲಿಯೇ ಬೋರ್ಡ್ ಹಾಕ್ತಾರೆ, ಇಷ್ಟು ಲಕ್ಷಕ್ಕೆ ನಾವು ಹುಲ್ಲುಗಾವಲುಗಳು ಬೆಳೆಸಿದ್ದೀವಿ ಅಂತ ಹೇಳ್ತಾರೆ। ಅದು ಸುಳ್ಳು, ಅದು ಅಲ್ಲಿದ್ದ ಹುಲ್ಲಿಗೆ ಇವರು ಬೋರ್ಡ್ ಹಾಕಿ ಇವರು ಸಂಪಾದನೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ। ಆದರೆ ಇವತ್ತು ಅರಣ್ಯವನ್ನು ವ್ಯಾಪಾರ ಮಳಿಗೆಗಾಗಿ ಇವರು ಒಂದು ಮಾಡ್ತಾಯಿದ್ದಾರೆ, ಇವರು ರಕ್ಷಣೆಗೋಸ್ಕರ ಯಾವುದು ಮಾಡ್ತಾ ಇಲ್ಲ ಅನ್ನೋದು ನೇರ ಹೇಳ್ತಾ ಇದ್ದಾರೆ। ನಮ್ಮ ಈ ಒಂದು ಆದಿವಾಸಿಗಳ ವಿಚಾರದಲ್ಲಿ ಭಾರತದ ಕೇಂದ್ರ ಸರ್ಕಾರ ಏನಿದೆ, ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಏನಿದೆ, ಈ ಒಂದು ಸರ್ಕಾರ ದಿನದಿಂದ ದಿನಕ್ಕೆ ಈ ಸರ್ಕಾರ ಬಂದ ನಂತರದಲ್ಲಿ ಒಂದು ಅರಣ್ಯದ ಸಂರಕ್ಷಣೆ ಹೆಸರಿನಲ್ಲಿ, ಹುಲಿಗಳ ಯೋಜನೆ ಹೆಸರಿನಲ್ಲಿ ದಿನನಿತ್ಯದ ಒಂದು ಹಿಂಸಾಚಾರಗಳನ್ನು ಮತ್ತು ಕಾನೂನು ಕಾಯ್ದೆಗಳನ್ನು ಜಾರಿ ಮಾಡ್ತಾನೆ ಬಂದಿದ್ದಾರೆ। ಈ ಹಕ್ಕುಗಳ ವಿಚಾರದಲ್ಲಿ ಕ್ರಿಟಿಕಲ್ ಟೈಗರ್ ಹ್ಯಾಬಿಟ್ಯಾಟ್ ಅಂತ ಹೇಳ್ಬೋದು, NTC ಏನಿದೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಏನಿದೆ, ಆ ಪ್ರಾಧಿಕಾರದ ಸದಸ್ಯರುಗಳು ಮತ್ತು ಈ ಸರ್ಕಾರ ಆದಿವಾಸಿಗಳನ್ನು ಕಡೆಗಣಿಸಿಯೇ ನೋಡ್ತಾ ಇರುವಂಥದ್ದು। ಈ ಮೇಲ್ವಿಚಾರಕ್ಕೆ ಮಾತ್ರ ಆದಿವಾಸಿಗಳ ಒಂದು ವಿಚಾರದಲ್ಲಿ ಅವರ ಹಕ್ಕುಗಳೇನಿದೆ
ಅದನ್ನು ನಾವು ಮನ್ನಣೆ ಮಾಡ್ತೀವಿ ಅನ್ನೋದು ಕೇವಲ ಒಂದು ಪತ್ರಿಕಾ ವರದಿಗೆ ಮಾತ್ರ ಸೀಮಿತ ಆಗಿದೆ ಹೊರತಾಗಿ ಇವತ್ತಿಗೂ ಸಹಿತ ಹುಲಿ ಯೋಜನೆ ಹೆಸರಿನಲ್ಲಿ ಅಲ್ಲಿ NTCA ಒಂದು ಗೈಡ್ಲೈನ್ಸ್ ಏನಿದೆ, ಆ NTCA ಗೈಡ್ಲೈನ್ಸ್ ಮುಖಾಂತರ ನಮ್ಮ ಹಕ್ಕುಗಳನ್ನು ಮೊಟಕುಗೊಳಿಸುವಂಥ ಪ್ರಕ್ರಿಯೆಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ಒಂದು ಕೇಂದ್ರ ಸರ್ಕಾರದ ಒಂದು ಈ ನಿರ್ಧಾರ ಏನಿದೆ, ಈ ನಿರ್ಧಾರವನ್ನು ನಮ್ಮ ಆದಿವಾಸಿ ಸಮುದಾಯ ಖಂಡಿಸ್ತೀವಿ. ಈ ಕೇಂದ್ರ ಸರ್ಕಾರದ ಈ ಒಂದು NTCA ನೀತಿಯನ್ನು ಏನು ತರ್ತಾ ಇದೆ, ಸ್ಥಳಾಂತರಿಸು ಆದಿವಾಸಿಗಳನ್ನು ಅವರ ಮೂಲ ಸ್ಥಳದಿಂದ ಹುಲಿ ಯೋಜನೆಗೋಸ್ಕರ ಸ್ಥಳಾಂತರಿಸಬೇಕನ್ನೋ ಒಂದು ಯೋಜನೆಯನ್ನು ಏನು ತರ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈ ಯೋಜನೆಯೇ ರದ್ದಾಗಬೇಕು. ಮತ್ತು ಈ NTCA ಪ್ರಾಧಿಕಾರ ಏನಿದೆ, ಆದಿವಾಸಿಗಳ ಹಕ್ಕುಗಳನ್ನು ಮನ್ನಣೆ ಮಾಡೋವಂಥ ಪ್ರಕ್ರಿಯೆಯಲ್ಲಿ ನಿರಂತರ ಅಡಚಣೆ ಆಗ್ತಾ ಇರುವಂಥ ಒಂದು ಪ್ರಾಧಿಕಾರ ಆಗಿದೆ. ಹಾಗಾಗಿ ಈ ಪ್ರಾಧಿಕಾರ ಕಾನೂನಾತ್ಮಕವಾಗಿ ರಚನೆಯಾಗಿಲ್ಲ. ಈ ಒಂದು ಪ್ರಾಧಿಕಾರ ರಚನೆ ಆಗಬೇಕಾದ್ರೆ ಅರಣ್ಯದ ವಿಚಾರದಲ್ಲಿ ಅಲ್ಲಿನ ಆದಿವಾಸಿಗಳ ಗ್ರಾಮ ಸಭೆಗಳಿದೆ ಮತ್ತು ಪೇಸಾ ಏರಿಯಾಗಳು ಸಹಿತ ನಮ್ಮ ಕರ್ನಾಟಕದಲ್ಲಿ 5th ಶೆಡ್ಯೂಲ್ ಏರಿಯಾ, ಟ್ರೈಬಲ್ ಶೆಡ್ಯೂಲ್ ಏರಿಯಾ ಅಂತ ಡಿಕ್ಲೇರ್ ಆಗಬೇಕಾಗಿತ್ತು. ಈ ಒಂದು ಶೆಡ್ಯೂಲ್ ಏರಿಯಾ ಇರುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಆದಿವಾಸಿಗಳ ವಿಚಾರದಲ್ಲಿ ಇನ್ಫಾರ್ಮ್ಡ್ ಕನ್ಸೆಂಟ್ ಅನ್ನೋದು ತಗೊಳ್ಬೇಕಾಗುತ್ತೆ. ಇದು ಯಾವುದನ್ನು ಸಹಿತ ಫಾಲೋಅಪ್ ಮಾಡದೆ ತರಾತುರಿಯಲ್ಲಿ ಟೈಗರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಿರೋದು ಏನಿದೆ, ಇದು ಖಂಡನೀಯ. ಮತ್ತು ಈ ಕೇಂದ್ರ ಸರ್ಕಾರದ ಈ ರೀತಿಯ ಸ್ಥಳಾಂತರದ ನೀತಿ ಮತ್ತು ಹಿಂಸಾಚಾರಗಳು, ಸುಳ್ಳು ಪ್ರಕರಣಗಳನ್ನು ಹೂಡುವಂಥ ಒಂದು ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯಗಳು ಹೊರಡಿಸುವಂಥ ನೀತಿ ನಿಯಮಗಳೇನಿದೆ, ಈ ನಿಯಮದ ವಿರುದ್ಧ ನಮ್ಮ ಅರಣ್ಯ ಪ್ರದೇಶದಲ್ಲಿ ಇರುವಂಥ ಗ್ರಾಮ ಸಭೆಗಳು ಮತ್ತು ಆದಿವಾಸಿ ಸಮುದಾಯಗಳು ನಿರಂತರ ಹೋರಾಟ ಮಾಡ್ತಾನೇ ಇದ್ದೀವಿ ಮತ್ತು ಇದನ್ನು ಗಂಭೀರವಾಗಿ ಖಂಡಿಸ್ತಾ ಇದ್ದೀವಿ. ಹೌದು, ಇದನ್ನು ನಾವು ಅದು ಬೇಕಾಗಿಲ್ಲ ಅನ್ನೋದನ್ನು ರಕ್ಷಣೆ ಆಗಬಾರ್ದು ಅಂತ ಏನಿಲ್ಲ. ಈಗ ಏನು ಇವರು ವಾಸಹತುಶಾಹಿಯ ಸಂರಕ್ಷಣೆ ವಿಧಾನ ಅರಣ್ಯ ಇಲಾಖೆ ಮತ್ತು ಪರಿಸರವಾದಿಗಳು ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೋ, ಇದರಿಂದಾಗಿ ಸಫಾರಿಯಂತಹ ಮತ್ತು ಅದರ ಒಳಗಡೆ ಅದರ ಸುತ್ತುವರೆದಂಥ ಪ್ರವಾಸೋದ್ಯಮದ ಹೆಸರಿನಲ್ಲಿ ಬೆಳೀತಾ ಇರೋಂಥ ರೆಸಾರ್ಟ್ನಂತಹ ಈ ಪ್ರಕ್ರಿಯೆಗಳು ಜಾಸ್ತಿ ನಡೀತಾ ಇದೆ ಹೊರತಾಗಿ ದಿನನಿತ್ಯವೂ ಅವುಗಳಿಗೂ ಸಹಿತ ಹೊರಗಿನ ಪ್ಲಾಂಟರ್ಸ್ಗಳಿಗೆ ಆನೆ ಹೋಗಬಾರ್ದು ಮತ್ತು ಹುಲಿಗಳು ಹೋಗಬಾರ್ದು, ಮಾನವ ವನ್ಯ ಪ್ರಾಣಿ ಸಂಘರ್ಷ ಇದರಿಂದ ಉಂಟಾಗ್ತಿದೆ ಅನ್ನೋದಕ್ಕೆ ಬಲವಾದ ಕಾರಣನೇ ಪ್ರವಾಸೋದ್ಯಮ ಮತ್ತು ಇವರ ಸಂರಕ್ಷಣೆ ಮಾದರಿ ಅನ್ನೋದನ್ನು ನಾನು ನೇರವಾಗಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮತ್ತು ಈ ರೀತಿಯ ಒಂದು ಸಂರಕ್ಷಣೆಯಿಂದಾಗಿಯೇ ನೀತಿಯಿಂದಾಗಿಯೇ ಹೊರಗಿನ ಒಂದು ವಿಶಾಲವಾಗಿದ್ದಂಥ ಅರಣ್ಯ ಪ್ರದೇಶಗಳು ಇವತ್ತಿಗೆ ಪ್ಲಾಂಟೇಷನ್ ಆಗಿ ಮಾರ್ಪಾಡಾಗಿರುವಂಥದ್ದು. ಇಂಥ ನಿವೃತ್ತ ಅಧಿಕಾರಿಗಳು ಮತ್ತು ಪರಿಸರದ ಹೆಸರಿನಲ್ಲಿರುವಂಥ ಒಂದು ಪರಿಸರವಾದಿಗಳ ಗುಂಪು ಏನಿದೆ, ಸಂಸ್ಥೆಗಳೇನಿದೆ, ಅದರ ಮುಖ್ಯಸ್ಥರುಗಳೇ ಇವತ್ತು ದೊಡ್ಡ ದೊಡ್ಡ ರೆಸಾರ್ಟ್ಗಳು ಮತ್ತು ಪ್ರವಾಸೋದ್ಯಮಕ್ಕೆ ಪ್ರಚೋದನೆ ಕೊಡ್ತಾ ಇರುವಂಥದ್ದು. ಇವರು ಯಾವುದೇ ರೀತಿಯಾದಂಥ ನಮ್ಮ ಹಕ್ಕುಗಳನ್ನು ತಡಿಲಿಕ್ಕೆ ಮತ್ತು ಪ್ರಶ್ನಿಸಲಿಕ್ಕೆ ಅವರಿಗೆ ಯಾವುದೇ ರೀತಿಯಾದಂಥ ನೈತಿಕ ಹಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಈ ದೇಶದ ಮೂಲ ನಿವಾಸಿಗಳು, ನಾವು ಆದಿವಾಸಿಗಳು, ಈ ದೇಶದ ನಾವು ಮೊದಲಿಗರು. ಹಾಗಾಗಿ ನಮ್ಮ ಹಕ್ಕುಗಳನ್ನು ಮನ್ನಣೆ ಮಾಡುವಂಥದ್ದು ಸರ್ಕಾರದ ಬಹಳ ದೊಡ್ಡ ಜವಾಬ್ದಾರಿ ಅನ್ನೋದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಯಾವುದಕ್ಕೂ ಸಹಿತ ಕಿವಿ ಕೊಡೋದೆ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ. ಅವರು ಹೌದು, ಎಲ್ಲ ಕಷ್ಟಗಳನ್ನು ಹೇಳ್ಕೊಂಡಿದ್ದೀವಿ. ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ, ಹಕ್ಕುಗಳು ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ಮತ್ತು ದಿನನಿತ್ಯ ಬೆದರಿಕೆ ನೀಡ್ತಾ ಇದ್ದಾರೆ, ಉತ್ಪನ್ನ ಸಂಗ್ರಹಣೆ ಮಾಡಲಿಕ್ಕೆ ಬಿಡ್ತಾಯಿಲ್ಲ, ಒಂದು ಸೌದೆ ಸೊಪ್ಪಿಗೆ ಮತ್ತು ಒಂದು ಗುಡಿಸಲು ಕಟ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಅಡ್ಡಿಪಡಿಸ್ತಾ ಇದ್ದಾರೆ. ಮತ್ತು ಸುಳ್ಳು ಪ್ರಕರಣಗಳನ್ನು ಮುಖಂಡರುಗಳ ಮೇಲೆ ಮತ್ತು ಸಂಘಟನೆಯಲ್ಲಿ ಹೋರಾಟಗಾರರ ಮೇಲೆ ದಾಖಲಿಸ್ತಾ ಇದ್ದಾರೆ. ಭೂಮಿ ಹಂಚಿಕೆ ವಿಚಾರದಲ್ಲಿ ಅಧಿಕಾರಿಗಳು ಹೇಳಿದ ಹಕ್ಕುಗಳ ಒಂದು ನಿರ್ಧರಣೆಯಲ್ಲಿ ಗ್ರಾಮ ಸಭೆಗಳು ತೆಗೆದುಕೊಂಡಂಥ ಒಂದು ನಿರ್ಧಾರ ಏನಿದೆ, ಆ ನಿರ್ಧಾರದ ವಿರುದ್ಧವಾಗಿ ಅರಣ್ಯ ಇಲಾಖೆ ನಡ್ಕೊಳ್ತಾ ಇದೆ ಅನ್ನೋದನ್ನು ಎಲ್ಲವೂ ಸಹಿತ ಅವರ ಗಮನಕ್ಕೆ ತಂದಿದ್ದೇವೆ. ಅವರು ಇದನ್ನು ಸರಿಪಡಿಸುವುದಾಗಿ ಭರವಸೆಯನ್ನು ನೀಡಿದರು. ಮತ್ತು 2 ತಿಂಗಳ ಅವಧಿ ನಾವು ಬೆಂಗಳೂರಿನಲ್ಲಿ ಅವರ ಗೃಹ ಕಚೇರಿ ಕೃಷ್ಣದಲ್ಲಿ ಒಂದು ಸಭೆಯನ್ನು ಆಯೋಜಿಸಿ ಎಲ್ಲ ಇಲಾಖೆಯ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಅಲ್ಲಲ್ಲಿ ಕೊಡಗು ಜಿಲ್ಲೆ, ಮೈಸೂರು ಜಿಲ್ಲೆ ಆದಿವಾಸಿಗಳು ಎಲ್ಲೆಲ್ಲಿ ವಾಸ ಇದ್ದಾರೋ ಆ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ, ಮುಖಂಡರುಗಳ ಸಮ್ಮುಖದಲ್ಲಿ ಸಭೆಯನ್ನು ಆಯೋಜಿಸಿದರು. ಅದರಲ್ಲಿ ಸ್ಟ್ರಿಕ್ಟ್ ಆಗಿ ಅವರು ಈ ಅರಣ್ಯ ಹಕ್ಕು ಕಾಯ್ದೆನ 2 ತಿಂಗಳಲ್ಲಿ ಫಾಲೋಅಪ್ ಮಾಡಬೇಕು, ನೀವು ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಇರುವಂಥ ಅರ್ಜಿಗಳನ್ನು ಇಟ್ಕೊಳ್ಬಾರ್ದು, ಅವರ ಹಕ್ಕುಗಳನ್ನ ಮನ್ನಣೆ ಮಾಡಬೇಕು ಅನ್ನೋದನ್ನು, ಆ ಪ್ರೊಸೆಸ್ ಏನಿದೆ ಶೀಘ್ರಗೊಳಿಸಬೇಕು ಅನ್ನೋದನ್ನು ಸಹಿತ ಡೈರೆಕ್ಷನ್ ಕೊಟ್ಟಿದ್ದರು. ಮತ್ತು ಹಾಗೆ ಅವರಿಗೆ ಮೂಲಭೂತ ಸೌಕರ್ಯಗಳಾದಂಥ ಮನೆಗಳು ಮತ್ತು ರಸ್ತೆ, ಕುಡಿಯ ನೀರಿನ ವ್ಯವಸ್ಥೆ ಮತ್ತು ಎಲೆಕ್ಟ್ರಿಸಿಟಿ ಏನಿದೆ ಅದೆಲ್ಲವೂ ಸಹಿತ ನೀಡಬೇಕಾದಕ್ಕೆ ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆಯವರು ಅಡ್ಡಿಪಡಿಸಬಾರ್ದು ಅನ್ನೋ ಒಂದು ಸ್ಟ್ರಿಕ್ಟ್ ಒಂದು ಡೈರೆಕ್ಷನ್ನ ಕೊಟ್ಟಿದ್ದರು. ಆದರೆ ಇಂಥ ಅಧಿಕಾರಿಗಳು
ಸರ್ಕಾರವನ್ನು ಸಹಿತ ಈ ರೀತಿ ಹೇಳಿಕೆ ನೀಡೋದರಲ್ಲಿ ನಮ್ಮ ಹಕ್ಕುಗಳನ್ನು ನಿರಂತರವಾಗಿ ತಡೆಯೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಗಮನಿಸಿ ನಮ್ಮ ಕೆಲಸನ ಮಾಡ್ತಿರೋ ಸಂದರ್ಭದಲ್ಲಿ ಅವ್ರನ್ನ ದಾರಿ ತಪ್ಪಿಸುವಂಥ ಒಂದು ಕೆಲಸ ನಡೀತಾ ಇದೆ. ಇದನ್ನು ಸರ್ಕಾರಗಳು ಸಹಿತ ಸಮುದಾಯದ ಪರವಾಗಿ ನಿಲ್ಲಬೇಕು. ಯಾರೇ ಪಟ್ಟಬದ್ಧ ಹಿತಾಸಕ್ತಿಗಳು ಏನಿದ್ದಾರೆ ಅವರ ಒಂದು ಈ ಒಂದು ಮಾತುಗಳಿಗೆ ಆಗಿರ್ಬೋದು, ಅವರ ಒಂದು ಈ ಬೇಡಿಕೆಗಳಿಗೆ ಕಿವಿಗೊಡಬಾರ್ದು ಅನ್ನೋದನ್ನು ನಾನು ನೇರವಾಗಿ ಹೇಳ್ತೀನಿ.